ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆ ನಡೆದಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಜಯಮಾಲಾ ಆಯ್ಕೆಯಾಗಿದ್ದಾರೆ. ಈ ಬಾರಿ ಚುನಾವಣೆಯಾಗಿದ್ದ 843 ಮತಗಳು 512 ವೋಟ್ ಪಡೆದು ಜಯಮಾಲಾ ಜಯಭೇರಿಯನ್ನ ಬಾರಿಸಿದ್ದಾರೆ. ಬಾಮಾ ಹರೀಶ್ ವಿರುದ್ಧ ಜಯಮಾಲಾ ಅವರಿಗೆ ಗೆಲುವು ಸಿಕ್ಕಿದೆ. 334 ಮತಗಳಿಸಿದ್ದಾರೆ. ಬಾಮಾ ಹರೀಶ್ ಅವರ ವಿರುದ್ಧ ಜಯಮಾಲಾ ಅವರು ಇದೀಗ ಗೆದ್ದು ಬೀಗಿದ್ದಾರೆ. ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇನ್ನು ಅಧ್ಯಕ್ಷ ಸ್ಥಾನಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಚುನಾವಣೆ ನಡೆದಿತ್ತು. ಅಂತಹ ಸಂದರ್ಭದಲ್ಲಿ ಬಾಮಾ ಹರೀಶ್ ಅವರ ವಿರುದ್ಧ ಇದೀಗ ಜಯಮಾಲಾ ಅವರು ಗೆದ್ದು ಬೀಗಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ 843 ಮತಗಳಿದ್ದು 512 ವೋಟನ್ನು ಪಡೆದು ಜಯಮಾಲಾ ಅವರು ಜಯಭೇರಿಯನ್ನು ಸಾಧಿಸಿದ್ದಾರೆ.